ಮಾಧ್ಯಮ ಮಿತ್ರರಿಗೂ ನಮ್ಮ ಪೊಲೀಸ್ ಕಸ್ಟಡಿಗೂ ಎಲ್ಲರಿಗೆ ನಾನು ಒಂದು ವಿನಂತಿ ಮಾಡುತ್ತಾ ಇವತ್ತು ಒಂದು ರೈತರ ಕಷ್ಟ ಕುರಿತು ಹೆಸರು, ಉಳ್ಳಾಗಡ್ಡಿ, ಹತ್ತಿ, ಉದ್ದು, ಗೊಂಜಾಳ, ಮೆಣಸಿನ ಗಿಡ, ಉಳ್ಳಾಗಡ್ಡಿ ಅನೇಕ ಪೀಕ ಸುಮಾರು ನಾವು ಒಂದು 20-25 ಸಾವಿರ ಎಕರೆ ಹರಿಗೇವು ನಾವೀಗ. ನನ್ನ ಎದುರಿ ಪ್ರಕಾರ ನಾನು ಮೊನ್ನೆ 2 ದಿನ ನಾನು ಎಲ್ಲ ನವಲಗುಂದ ತಾಲೂಕು ಅಡ್ಡಾಡೀನಿ. ಎಲ್ಲ ಕಡೆ ಅಡ್ಡಾಡಿದ್ರೆ ಸುಮಾರು ಅದು ಬೋರಿನ ಇರ್ಬೋದು ಯಾರಿಗೆ ಹೆಚ್ಚಿ ಬಟ್ ಬೋರಿನೂ ಏನೋ ಅವ್ರು 2 ಸಲ ನೀರು ಹಾಸ್ಕೊಂಡವರು ಅವರು ಹಸ್ಕದಾವ. ಇದು ನಾವು ದಾಖಲೆ ತೋರ್ಸೋಕೆ ತೊಗೊಂಬಂದೆವು. ಇದೆಲ್ಲ ಏನಿಲ್ಲ, ಎಲ್ಲ ನೆಲ ಕಚ್ಚಿ ಹೋಗ್ಯವು. ನಾನು 40 ಎಕರೆ ಹೊಲ ಹೆಸರು ಹರಿಗೇನಿ, 20 ಎಕರೆ ಉಳ್ಳಾಗಡ್ಡಿ ಹರಿಗೇನಿ, 10 ಎಕರೆ ಹತ್ತಿ ಹರಿಗೇನಿ. ನಾನು ದೊಡ್ಡ ರೈತ. ಪರಿಹಾರ ಇವತ್ತಿಗೆ ಯಾವರೆಗೆ 16,000 ರೂಪಾಯಿ ಕ್ವಿಂಟಲ್ ಹೆಸರು ಬೀಜ ತಂದು ಬಿತ್ತೇವೆ ನಾವು ಇವತ್ತು. ನಾನು ಒಬ್ಬನೇ ರೈತ, ನನಗಿಂತ ಹೆಚ್ಚಿನ ದೊಡ್ಡ ರೈತರು ಇದ್ದಾರೆ. ಇವತ್ತು 100 ಎಕರೆ ಹೆಸರು ಬಿತ್ತಾ ರೈತರು ಭಾಳ ಮಂದಿ ಇದ್ದಾರೆ ನಮ್ಮ ದಾಟ್ ಜಿಲ್ಲೆದಾಗ. 40 ಎಕರೆ ನನಗಿಂತ 100 ಎಕರೆ ಬಿತ್ತೋ ರೈತರು ಭಾಳ ಮಂದಿ ಇದ್ದಾರೆ. ಅದಕ್ಕಾಗಿ ದಯವಿಟ್ಟು ಈಗ ನಾನು 8 ಲಕ್ಷ ರೂಪಾಯಿ ಇದಕ್ಕೆಲ್ಲ 8 ಲಕ್ಷ ರೂಪಾಯಿ ಖರ್ಚು ಬಂದದ್ದು ನಂದ. ನಮ್ಮ ಹೆಣ್ಮಕ್ಳು ಕೊಳ್ಳೋಣ ನಾನು ಒತ್ತಿಟ್ಟು ಮೊನ್ನೆ ಹಿಂದೆ ಮೇದಾಗ ಸಾಲ ತೊಗೊಂಡ ಇವನ್ನೆಲ್ಲ ದಾಖಲೆ ಕೊಡ್ತೇವೆ ನಾವು ಸುಳ್ಳು ಅಂತ ಎಂದು ಮಾತಾಡೋದಿಲ್ಲ. ಯಾವ ಮಾಧ್ಯಮದವ್ರ ಮುಂದೆ ಸುಳ್ಳು ಮಾತಾಡೋದಿಲ್ಲ, ಯಾವ ಆಫೀಸಿನ ಮುಂದೆ ಸುಳ್ಳು ಮಾತಾಡೋದಿಲ್ಲ. ಎಲ್ಲಿ ಮಾತಾಡೋಣ ನಾವು? ಇವತ್ತಿನ ಮಟನು ಯಾವುದೊಬ್ಬ ಮಿನಿಸ್ಟ್ರ್ ಇದ್ರ ಬಗ್ಗೆ ರೈತರ ಬಗ್ಗೆ ವಿಚಾರ ಮಾಡಿಲ್ಲ, MLA ಮಾಡಿಲ್ಲ, ಕೋಣಿ DK ಶಿವಕುಮಾರ್ ಇವತ್ತಿಗೆ ರೈತರ ಬಗ್ಗೆ ವಿಚಾರ ಮಾಡಿಲ್ಲ, ಯಾರು MLAಗಳು ಮಾಡಿಲ್ಲ. ಒಂದು ಇವತ್ತು AD ಸಾಹೇಬ್ಗಳು ಯಾರೋ ಇರಲಿ ಅವರ ರೈತರ ಬಗ್ಗೆ ಯಾರು ಬರೀ ಮೀಟಿಂಗ್ ಇತ್ತು. ನಾವೇನು ಮಾಡೋಣ? ನಮ್ಮ ಸತ್ಯದ ಮೀಟಿಂಗ್ ಮಾಡ್ಕೊತ ಹೊರತಾಗ ಬರೀ ಇವತ್ತಿಗೆ ನಮ್ಮ ಜೀವ ಉಳಿದಾವ, ಏನು ನಮ್ಮಲ್ಲಿ ಶಕ್ತಿ ಇಲ್ಲ. ಇವತ್ತು ನಿದ್ದೆ ಹತ್ತಿಲ್ಲ ನಮಗೆ ಬೆಳ್ತಂಕ. ಇವತ್ತು ನಾ ದಿನ ಇದಕ್ಕೆ ಕೇಳವ. ಇವತ್ತು 8 ಗಂಟೆಗೆ ಎದ್ದೇನೆ ಟೆನ್ಷನ್ನಾಗಿ. ಈ ಹೆಸರದು ಹೋಗಿ ಹೊಲಕ್ಕೆ ನೋಡಿ ಬಂದು ಭಯಂಕರ ನನಗೆ ಕೆಟ್ಟಾಗೈತಿ. ಅದಕ್ಕೆ ದಯವಿಟ್ಟು ಇದನ್ನೆಲ್ಲ ಅರ್ಥ ನೀವು ನಮಗೆ 16,000 ರೂಪಾಯಿ ಕೊಂತಿಂಟಲ್ಲಿ ಹೆಸರು ಬೀಜ ಕೊಟ್ಟರೆ ನೀವೇನು ಹಂಗೆ ಕೊಟ್ಟಿಲ್ಲ ನಮಗೆ 16,000. ಇವತ್ತಿಗೆ ನಮಗೆ ಅದಕ್ಕೆ 2 ಚೀಲ ಗೊಬ್ಬರ ಬೀಜ ಸುಮಾರು ಎಕರೆಗೆ 25,000 ರೂಪಾಯಿ ಖರ್ಚು ಬಂದದ. ಹೆಸರು, ಉಳ್ಳಾಗಡ್ಡಿ, ಹತ್ತಿ ಯಾರು ಹಿರಿಯಾರ ಅವ್ರಿಗೆ ಪರಿಹಾರ ಕೊಡಬೇಕ. ನೀವು ಒಂದು ಹೆಕ್ಟರಿಗೆ 1 ಲಕ್ಷ ರೂಪಾಯಿ ಬೇರೆ ಅದ. ಎಲ್ಲ ರೈತರಿಗೂ ಕೊಡಿ ನೀವು. ಕರ್ನಾಟಕ ತುಂಬ ಎಲ್ಲ ರೈತರಿಗೆ 1 ಎಕರೆಗೆ 1 ಲಕ್ಷ ರೂಪಾಯಿ. ಒಂದು ಹೆಕ್ಟರ್ ಒಂದು ಖಾತೆಗೆ ಎಕರೆಗೆ ನಿಮಗೆ ನೀರಲ್ಲಿ ಎಕರೆ ಕೊಡೋದು. 1 ಹೆಕ್ಟರಿಗೆ 1 ಲಕ್ಷ ರೂಪಾಯಿ ಬರ ಪರಿಹಾರ ಕೊಡ್ರಿ. ಇದು ಏನು ರೈತರು ಖರ್ಚು ಮಾಡ್ಯಾರಲ್ಲ, ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡ್ರಿ. ಬಂದು ನೀವು ತಾನೇ ಚೌಕಾಸಿ ಮಾಡಿರಿ. ನಾನು ದಾಖಲೆ ಕೊಡ್ತೇನೆ ನಿಮಗೆ. ನಾವು ಸುಳ್ಳು ಮಾತಾಡೋದಿಲ್ಲ. ಯಾರು ರೈತರು ಎಲ್ಲ ನೀವು ಮರುಬ್ ಹುಬ್ಬಳ್ಳಿ ಇರ್ಬೋದು, ನಮ್ಮ ದನ್ನಿಗೇರಿ ಹುಬ್ಬಳ್ಳಿ ಇರ್ಬೋದು, ಅಳಗೋಡೆ ಹುಬ್ಬಳ್ಳಿ ಇರ್ಬೋದು, ನಮ್ಮದು ಕಲಗಟ್ಟಿಗೆ ಇರ್ಬೋದು, ಯಾವ ಇರ್ಬೋದು, ಎಲ್ಲ ನಮ್ಮ ಟೋಟಲ್ ದಾಟ್ ಜಿಲ್ಲೆದಾಗ ಭಾಳ ಹಾಳಾಗ್ಯಾವ ನಾವು. ಅದಕ್ಕೆ ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೊಂಡು ನಮ್ಮ ರೈತರು ಪಾರು ಮಾಡಿರಿ. ನಾವೆಲ್ಲ ನಿಮ್ಗೆ ಶಕ್ತಿ ಇದ್ರೆ ನಿಮ್ಗೆ ದುಡಿದು ಕೊಡ್ತೇವೆ. ನಿಮ್ಗೆ ಊಟ ಮಾಡೋಕ್ಕೆ ಬರ್ತೈತಿ. ಇಲ್ಲಿಗೆ ನಿಮಗೆ ಯಾರಿಗೂ ಊಟ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕಾಗಿ ನಮ್ಮ ಶಕ್ತಿ ಇನ್ನೂ ಅದಾವ. ನಮ್ಮ ಶಕ್ತಿ ಕಳ್ಕೊಂಡು ಏನು ಮಾಡೋದು? ಅದಕ್ಕಾಗಿ ನೀವು ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು, ಬಾದಾಮಿ ಕೂಡಿಸ್ಬೇಕು. ನಮ್ಮ ರೈತರ ಮಕ್ಕಳಿಗೆ ಯಾರು ಕನ್ಯೆ ಕೊಡೋಲ್ಲ ಇವತ್ತಿನ ಮಟನು. 35-40 ವರ್ಷ ನಮ್ಮ ರೈತರ ಮಕ್ಕಳಿಗೆ ನಮ್ಮ ರೈತರಿಗೆ ಇದು ಕುಗ್ಗಾಕತ್ತೈತಿ. ಎಲ್ಲ ನೀವು ಅದನ್ನೆಲ್ಲ ಒಂದು ಸರ್ಕಾರದಕ್ಕೊಂದು ಇದನ್ನು ತರಬೇಕ, ಒಂದು ದಾಖಲೆ ತಂದ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಳ್ಳಿ ಅಂತೇಳಿ ನಾನು ಯಾರ ಮೇಲೂ ದೋಷ ಇಲ್ಲ, ದೇಶ ಇಲ್ಲ, ನಂದು ಯಾರ ಮೇಲೂ ನಂದು ವೈರತ್ವಿಲ್ಲ. ಒಂದು MLA ಮೇಲೆ ಇರ್ಬೋದು, MP ಮೇಲೆ ಇರ್ಬೋದು, ಯಾರ ಮೇಲೂ ಇಲ್ಲ. ನಾನು ರೈತರ ಬಗ್ಗೆ ಹೋರಾಡವ, ನನ್ನ ಜೀವನ ಮಟ್ಟ ರೈತರ ಬಗ್ಗೆ ಹೋರಾಡವ. ಅದಕ್ಕಾಗಿ ದಯವಿಟ್ಟು ಇದನ್ನೆಲ್ಲ ಹಾಕೊಂಡು ಈಗ ಇನ್ನೊಂದು ನಾನು ಸಂತೋಷ್ ಗೌಡವ್ರು ಬಂದ್ರೆ ನಾನು ಇಲ್ಲೇ ಕುಂಡಿರ್ತೀನಿ. ಅವ್ರು ಬರೋ ಮಟ್ಟ ನಾನು ಎಲ್ಲಿ ಕದರೋದಿಲ್ಲ. ಅವ್ರು ಇಲ್ಲಿ ನಮ್ಗೆ ಹೇಳಿಕೆ ಕೊಟ್ಟು ನಾಳೆ ನಮ್ಮ ಶಿರೂರಿಗೆ TC ಅವರು AD ಅವರು ತಹಸೀಲ್ದಾರ್ ಅಷ್ಟರು ಬರ್ಬೇಕು ವಿಸಿಟಿಗೆ. ನಾವು ದಾಖಲೆ ಕೊಡ್ತೇವೆ ಅವ್ರಿಗೆ. ಎಷ್ಟು ಎಕರೆ ಯಾರಿಗೆ ಎಷ್ಟು ಎಲ್ಲ ತೋರಿಸ್ತೇವೆ. ತೋರಿಸಿ ಅವ್ರನ್ನ ಮುಂದೆ ಕಳಿಸ್ತೇವೆ ಅಂಥೇಳಿ ನಾನು ಈ ಮಾಧ್ಯಮ ಮಿತ್ರರಿಗೆ ಇನ್ನೊಮ್ಮೆ ವಿನಂತಿ ಮಾಡಿಕೊಂಡು ನಾನು 1-2 ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ.